ಸಬ್ಸ್ಕ್ರೈಬ್ ಮಾಡಿ. ನಾನು ಶ್ರೀ ಜಗದೀಶ್ ದುಂಡಪ್ಪ ಬೆಟಗೇರಿ, ಹಾವೇರಿ ನಗರದ ಅಶ್ವಿನಿ ನಗರದ ವಾಸಿ ಹಾಗೂ ನಾನು ಹಾವೇರಿ ನಗರದ ನಗರಸಭೆಯ ಆಶ್ರಯ ಕಮಿಟಿ ಅಧ್ಯಕ್ಷನೂ ಇರುತ್ತೇನೆ. ಹಾಗೂ ಈ ಹಾವೇರಿ ನಗರದ ಅಶ್ವಿನಿ ನಗರದಲ್ಲಿ ಕಟ್ಟಿರುವಂಥ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಅಧ್ಯಕ್ಷನೂ ಕೂಡ ಹೌದು. ನಾವು ಈ ದೇವಸ್ಥಾನವನ್ನು ಕಟ್ಟಲು ಭಾಳ ಶ್ರಮಪಟ್ಟು ಕಟ್ಟಿದ್ದೇವೆ. ಅನೇಕ ಕಷ್ಟಗಳು ಬಂದರೂ ಕೂಡ ನಾವು ಎದೆಗುಂದದೆ ಈ ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ. ಸುಮಾರು ಒಟ್ಟು ವೆಚ್ಚ 1,30,00,000 ರೂಪಾಯಿ ಅನೇಕ ಇದರ ಅಂದಾಜು ವೆಚ್ಚವಾಗಿದೆ. ಹಾಗೂ ಈ ವೆಚ್ಚವನ್ನು ಹಾವೇರಿ ನಗರದ ಸಾರ್ವಜನಿಕರು ಹಾಗೂ ಅಶ್ವಿನಿ ನಗರದ ವಾಸಿಗಳು ಹಲವಾರು ಜನ ಇದಕ್ಕೆ ಕೈ ಜೋಡಿಸಿ ಈ ದೇವಸ್ಥಾನವನ್ನು ಕಟ್ಟಲು ಅನುಕೂಲ ಮಾಡಿಕೊಟ್ಟಿರ್ತಾರೆ. ಈಗ ನಾನು ಈ ದೇವಸ್ಥಾನ ಕಟ್ಟಲು ಪೂರಕವಾಗಿ ವಿಚಾರ ಬಂದಿದ್ದು ಹೀಗೆ ಅಂದರೆ, ನಾನು ನಂದು ಏನೋ ಒಂದು ಮನೆತನದ ಕೆಲಸದ ಸಲುವಾಗಿ 10 ಲಕ್ಷ ರೂಪಾಯಿಯನ್ನು ಸಾಯಿಬಾಬಾಗೆ, ಶಿರಡಿ ಸಾಯಿಬಾಬಾಗೆ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ದೆ. ಅದನ್ನು ನಮ್ಮ ಮಿತ್ರರಲ್ಲಿ ಒಡನಾಡಿ ಒಳಗೆ ನಾವು ಮಾತಾಡಿದಾಗ, ನೀ ಅಲ್ಲಿ ಹೋಗಿ ಕೊಡೋದು ಏನಪ್ಪ, ಒಬ್ಬ ಮುಸ್ಲಿಮ ನಜೀರ್ ಸಾಬ್ ನದಾಫ್ ಅಂತೇಳಿ ಅನ್ನೋರು, ನೀ ಅಲ್ಲಿ ಹೋಗಿ ಕೊಟ್ಟರೆ ನಿಂದು ಏನು ಉಳಿತೈತಪ್ಪ, ನೀನು ಇಲ್ಲೇ ನಮ್ಮ ಹಾವೇರಿಯಾಗ ಒಂದು ಸಾಯಿಬಾಬಾ ಕೊಟ್ಟನು, ಎಲ್ಲರೂ ಕೂಡಿ ನಾವು ಬೆಂಬಲ ಮಾಡ್ತೇವೆ ನಿಮಗಂತ ಒಂದು ಸ್ಫೂರ್ತಿ ಕೊಟ್ಟರು ಅವರು. ಆ ಸ್ಫೂರ್ತಿಯಿಂದ ನಾವು ಇಲ್ಲಿ ಬಂದ್ವಿ. ಅಶ್ವಿನಿ ನಗರದ ಪ್ರಶ್ನೆ ಕ್ರಾಸ್ನಾಗ ಜಗದೀಶಪ್ಪ ಕನ್ನೋಳಿಯವ್ರ ಮನ್ಯಾಗ ಮೀಟಿಂಗ್ ಮಾಡಿದ್ವಿ. ಇದಕ್ಕೆ ಅಶೋಕ್ ಹೊಸಮನಿ ವಕೀಲರು ಕೂಡ ಹಾಗೂ ನಮ್ಮ ಬಳಗಾರ ವಕೀಲರು ಕೂಡ ನಮಗೆ ಇದಕ್ಕೆಲ್ಲರೂ ಕೂಡಿ, ಹಾಗೂ ಗುಡಚಿ ವೀರಭದ್ರಪ್ಪ ಗುಡಚಿಯವರು ಕೂಡ, ಹಾಗೂ ಕಲ್ಲಮ್ನವರು ಇಂಜಿನಿಯರು, ಮಾಗನೂರು ರಾಜಣ್ಣವರು, ಪಾವಲಿ ವಕೀಲರು, ಈ ಥರ ಇನ್ನೂ ಹಲವಾರು ಜನ ನಮಗೆ ಸ್ಫೂರ್ತಿ ಕೊಟ್ಟು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಕೈ ಜೋಡಿಸಿದರು. ಆ ಎಲ್ಲರ ಪ್ರಯತ್ನ, ನಮ್ಮ ಪ್ರಯತ್ನದಿಂದ ಈ ದೇವಸ್ಥಾನ ಆಗಿದೆ. ಈಗ ಸಾರ್ವಜನಿಕವಾಗಿ ಈ ದೇವಸ್ಥಾನವನ್ನೇ ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿದ್ದೇವೆ. ಹಾವೇರಿಯ ಸದ್ಭಕ್ತ ಮಂಡಳಿ ಬಾಬಾನ ದೇವಸ್ಥಾನಕ್ಕೆ ಸಮೂಹವಾಗಿ ಪ್ರತಿ ಗುರುವಾರ, ಹುಣ್ಣಿಮೆ ದಿವಸ ಹಾಗೂ ವರ್ಷದ ಒಂದು ಗುರುಪೂರ್ಣಿಮಾ ಹಾಗೂ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಸುಮಾರು ಒಂದು 10-12 ಸಾವಿರ ಜನ ಕೂಡಿರ್ತೈತಿ. ಇಲ್ಲಿ ಪ್ರತಿ ವರ್ಷವೂ ಕಾರ್ತಿಕಕ್ಕೂ ಜನ ಭಾಳ ಬರ್ತದೆ. ಈ ನಮ್ಮ ಈ ಸಾಯಿಬಾಬಾನ ದೇವಸ್ಥಾನಕ್ಕೆ ಬಂದು ತಮ್ಮ ಮನ ಇಚ್ಛೆಯನ್ನು ಬೇಡ್ಕೊಂಡವರಲ್ಲಿ ಸಾಯಿಬಾಬಾನು ಯಾರಿಗೂ ಕೂಡ ತಮ್ಮ ಮನಸ್ಸಿಗೆ ನೋವು ಆಗಂಗೆ ಇವತ್ತಿನವ್ರಿಗೆ ಯಾರೂ ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲರೂ ನಾವು ದೇವಸ್ಥಾನಕ್ಕೆ ಬಂದೇವಿ, ಒಳ್ಳೆಯದಾಗೈತೆ ನಮಗೆ. ಕೆಲವೊಂದು ಹೆಣ್ಮಕ್ಳಿಗೆ ಉಡಿ ತುಂಬ ಕಾರ್ಯ ಇಟ್ಕೊಂಡಿರ್ತಾರೆ. ಆ ಉಡಿ ತುಂಬಿಸ್ಕೊಂಡಂಥ ಹೆಣ್ಮಕ್ಳು ಕೂಡ ಒಂದು ಮಕ್ಕಳಾಗ್ಯಾವು ಅಂಥೇಳಿ ಇಲ್ಲಿ ಮಠ ಗುಡಿ ಮಠ ಬಂದು ಹೇಳಿದ್ದಾರೆ. ಭಾಳ ಜನ ಹಿಂಗೆ ಬಾಬಾಂದು ಒಂದು ನಿಮ್ಮದು ಪವಾಡ, ಹಾವೇರಿ ಸಾಯಿಬಾಬಾನ ಪವಾಡ ಭಾಳ ಐತಿ. ನಮಗೆ ಇನ್ನೂ ಹಲವಾರು ಜನ ಇಲ್ಲಿಗೆ ಬಂದಂಥ ಸ್ವಾಮಿಗಳು, ಭಕ್ತರು ಎಲ್ಲರೂ ಹೇಳ್ತಾರೆ, ಶಿರಡಿ ಬಿಟ್ಟರೆ ಸಾಯಿಬಾಬಾನ ದೇವಸ್ಥಾನ ಇಲ್ಲಿ ನೋಡ್ದಂಗೆ ಆಕೈತೆ ನಮಗೆ ಅಂಥೇಳಿ ಹೇಳ್ತಿದ್ದಾರೆ. ಅದು ಜನ ಹೇಳಿದ್ದು, ನಾವು ಹೇಳಿದ್ದಲ್ಲ. ಆ ಪ್ರಕಾರವಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಒಮ್ಮತದಿಂದ ಈ ಬಾಬಾ ದೇವಸ್ಥಾನದ ಏಳಿಗೆಗಾಗಿ ಸುಮಾರು ನಾವು 19 ಜನ ಕಮಿಟಿ ಜನ ಇದ್ದೇವೆ, ಸಮಿತಿ ಜನ ಇದ್ದೇವೆ. ನಾವು ಎಲ್ಲರೂ ಒಮ್ಮತದಿಂದ ಈ ಸಾಯಿಬಾಬಾನ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೇವೆ ಅಂಥೇಳಿ ನಾನು ಇವತ್ತು ಹೇಳಿ ಬಯಸ್ತಾ ಇದ್ದೀನಿ. ಈ ಹಾವೇರಿ ನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಪವಾಡಗಳು ಅನೇಕ ಅದಾವು. ಹೇಳಬೇಕಂದ್ರೆ ಒಂದು ದಿವಸ ಬೇಕು ಪೂರ. ನಾವು ಹೇಳುವಂಥವಲ್ಲೇ ಯಾವ ಭಕ್ತರು ಏನು ಬೇಡ್ಕೊಂಡು ಹೋಗಿರ್ತಾರಲ್ಲ, ಇಲ್ಲಿ ಮೊನ್ನೆ ನಮ್ಮ ಇದೇ
ಅಶ್ವಿನ್ ನಗರದಲ್ಲಿ ಕೊಟ್ರಸಪ್ಪ ಸಿದ್ಧಲಿಂಗಪ್ಪ ಮುದ್ದೀರ್ ಅಂಥೇಳಿ ಮಗಳ ಸಲುವಾಗಿ ಮಕ್ಕಳ ಸಲುವಾಗಿ ಬೇಡ್ಕೊಂಡಿದ್ರು. ನಾವು ಉಡಿ ತುಂಬಿದ 3 ತಿಂಗಳ ಒಳಗಾಗಿ ಅವರು ನಮಗೆ ರಿಸಲ್ಟ್ ಕೊಟ್ಟರು. ಏನಂತ, ನಾವಿಲ್ಲಿ ನಿಮ್ಮ ಗುಡಿಯಾಗ ಉಡಿ ತುಂಬಿಸ್ಕೊಂಡು ಹೋದ್ವಿ, ನಮಗೆ 3 ತಿಂಗಳೊಳಗೆ ನಮ್ಮ ಮಗಳ ಹೊಟ್ಟೆಲಿ ಆಯ್ತು, ಮತ್ತು 1 ವರ್ಷದೊಳಗೆ ಹೆಣ್ಣು ಮಗು ಕೂಡ ಜನನ ಆಯ್ತು ನಮ್ಗೆ ಅಂತ. ಇಂಥ ಉದಾಹರಣೆ ಭಾಳ ಇದಾವೆ. ಯಾರು ಬೋರ್ ಹಾಕ್ಸೋ ಸಲುವಾಗಿ ಬೇಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ಆ್ಯಕ್ಚುಲಿ ಈ ಸಾಯಿಬಾಬಾ ಗುಡಿ ಮುಂದೆ ಒಂದು ಬೋರ್ ಹಾಕ್ಸೇವಿ. ಆಮ್ಯಾಗ ಸಾಯಿಬಾಬಾ ನಮ್ಮದು ಸಭಾಭವನದ ಹಿಂದೆ ಒಂದು ಬೋರ್ ಹಾಕ್ಸೇವಿ. ಆ ಬೋರ್ ಪಾಯಿಂಟ್ ಯಾರೂ ತೋರಿಸಿಲ್ಲ. ನಾವು ನಮ್ಮ ಮನೋಭಕ್ತಿಯಿಂದ ಹೋಗಿ ಇಲ್ಲಿ ಹೊಡ್ರಿಪ್ಪ ನೋಡೋಣ ಅಂತ ಹೇಳಿದ್ದಕ್ಕೆ ನೀರು ಆ ಗಂಗಾ ಮಾತೆ ನಮಗೆ ಆಶೀರ್ವಾದ ಮಾಡಿ 5 ಇಂಚ್ ನೀರು ಕೊಟ್ಟಿದ್ದಾಳೆ. ಯಾವುದೇ ಇಂಥ ಹಲವಾರು, ಒಬ್ಬರು ಆಂಧ್ರದವರು, ಅವರು ತಾವು ಏನೋ ಒಂದು ತಮ್ಮ ನೌಕರಿ ಸಲುವಾಗ ಏನೋ ಇದ್ರ ಸಲುವಾಗ ಕಷ್ಟ ಬಂದು ಬೇಡ್ಕಂದ್ರೆ ಅವರಾಗೇ ಬಂದು ಇಬ್ಬರು ಗಂಡ ಹೆಂಡತಿ ಕೂಡಿ ಬಂದು ನಮ್ಗೆ ಇಲ್ಲಿ ಸಾಯಿಬಾಬಾ ನಮ್ಗೆ ಒಳ್ಳೇದು ಮಾಡ್ಯಾನ, ನಾನು ಈ ಸಾಯಿಬಾಬಾ ಗುಡಿಗೆ 25,000 ರೂಪಾಯಿ ಕೊಡ್ತೇನೆ ಅಂಥೇಳಿ ಅವರಾಗೇ ಬಂದು ದೇಣಿಗೆ ಕೊಟ್ಟು ಹೋಗಿದ್ದಾರೆ. ಮತ್ತು ಇನ್ನೂ ಹಲವಾರು ಮಹಾರಾಷ್ಟ್ರದವರು ಬಂದಿದ್ದರು. ಅವರು ಕೂಡ ಇದು ಅವ್ರು ಹೇಳ್ತಾರೆ, ಆಮचे शिर्डीचे ಸಾಯಿಬಾಬಾ ಅಂಥೇಳಿ ಮರಾಠಿ ಒಳಗೆ ಹೇಳಿದ್ರು. ಸೇಮ್ ಡಿಟೋ ಶಿರ್ಡೀचे ಸಾಯಿಬಾಬಾ ಸರ್ಕಾರ ದಿಸ್ತಿ ಸಾಯಿಬಾಬಾ ತುಮಚ ಬನ್ನು ಅಂತೇಳಿ ಹೇಳಿ ಅವರೆಲ್ಲರೂ ಕೂಡ ಭಾಳ ಒಂದು ಹುಮ್ಮಸ್ಸ ಮನಸ್ಸಿನಿಂದ ಈ ದೇವಸ್ಥಾನಕ್ಕೆ ನಡ್ಕೊತಾ ಇದ್ದಾರಂತೆ ನನ್ನ ಮನೋಭಾವನೆ ಐತಿ. ಹೀಗೆ ಹಲವಾರು ಜನನ ಬಂದು ಇಲ್ಲಿ ಯಾರು ಬೇಡ್ಕೊಂತಾರ ಆ ಬಾಬಾ ಅವರಿಗೆ ಆಶೀರ್ವಾದ ಕೊಟ್ಟು ಅವರು ಮನೋಪೂರ್ವಕವಾಗದಂಥ ಆಸೆಯನ್ನು ಈಡೇರಿಸ್ತಾರನ್ನೋ ನಂಬಿಕೆ ಅವರಲ್ಲಿ ಉಳಿದೈತಿ. ಆ ನಂಬಿಕೆಯೂ ಕೂಡ ನಮ್ಮಲ್ಲಿ ಕೂಡ ಬಂದೈತಿ. ಹೀಗಾಗಿ ಬಂದಂಥ ಜನಕ್ಕೆ ನಾವು ನಮ್ಮ ಕಮಿಟಿಯಿಂದಾಗಲಿ ಇಲ್ಲಿ ಸಾರ್ವಜನಿಕರು ಪ್ರಸಾದ ಬರೆಸ್ತಾರೆ ಪ್ರತಿ ಗುರುವಾರ. ಅದೇ ಪ್ರಸಾದನ ನಾವು ಎಲ್ಲ ಭಕ್ತಾದಿಗಳಿಗೆ ಹಂಚ್ತೀವಿ. ಮತ್ತು ಪ್ರತಿಯೊಬ್ಬ ಸದಸ್ಯರು ಕೂಡ, ಈ ಕಮಿಟಿಯ ಸದಸ್ಯರು ಕೂಡ 1 ವಾರ 2 ವಾರ ತಿಂಗಳ ಒಮ್ಮೆ 2 ಸರಿನೋ ಪ್ರಸಾದ ಮಾಡಿ ಅನ್ನ ಪ್ರಸಾದ ಮಾಡ್ತಾರೆ. ಅನ್ನ ಪ್ರಸಾದಕ್ಕಂತೂ ಸಾಕಷ್ಟು ಬರ್ತೈತಿ. ಸಾಕಷ್ಟು ಬಂದಾಗ ಅದನ್ನು ನಾವು ಯಾರೂ ಒಮ್ಮೆ ಪ್ರಸಾದ ಇಲ್ಲದ ವಾರ ಅಂತೂ ಇಲ್ಲ. ಯಾವುದಾದ್ರೂ ಒಂದು ವಾರ ಇಲ್ಲ ಅಂತ ಬಂದತ್ತಂದ್ರೆ ನಮ್ಮಂಥ ಸ್ಟಾಕ್ ಇದ್ದಂಥ ದವಸ ಧಾನ್ಯ ತೊಗೊಂಡು ಸಿಹಿ ಮಾಡಿ, ಆಮ್ಯಾಗ ಪಲಾವ್ ಮಾಡಿ, ಇಲ್ಲ ಚಿತ್ರಾನ್ನ ಮಾಡಿ, ಇಲ್ಲ ನಾವು ಸ್ವೀಟ್ ಸತಿಗೆ ಮಾಡಿ ಎಲ್ಲ ಕಡೆಯಿಂದನೂ ನಾವು ಹಂಚೆ ವ್ಯವಸ್ಥೆ ಮಾಡ್ತೇವೆ. ಅದರಿಂದ ಸಾಯಿಬಾಬಾ ನಮ್ಮ ಸಮಿತಿಯವರಿಗೂ ನಮ್ಮ ಸರ್ವ ಜನಕ್ಕೂ ಸುಖವಾಗಿಟ್ಟಾನಂತೇಳಿ ನಾನು ತಿಳ್ಕೊಂತೇನೆ.